ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಾಕತ್ತೀವಪ್ಪ ಅಂತಂದ್ರೆ, ನಮ್ಮ ಕಡೆ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ ನೋಡ್ರಿ. ಇದು ಊಟದ ಜೊತೆ ಇರಲೇಬೇಕು ನಮ್ಮ ಮಂದಿಗೆ, ಅಂದರೆ ಹೊಟ್ಟೆ ತುಂಬುತ್ತಾ ನಮ್ಮ ಕಡೆ ಜನಗಳಿಗೆಲ್ಲ. ನೋಡ್ರಿ, ಇದು ಮಸಾಲೆ ಖಾರ ನೋಡ್ರಿ. ಮಸಾಲೆ ಖಾರ ತೊಗೊಂಡಿದ್ದೀನಿ, ಉಳ್ಳಾಗಡ್ಡಿ ಹಸಿ ತಪ್ಪಲು ಉಳ್ಳಾಗಡ್ಡಿನ ತೊಗೊಂಡಿನಿ, ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದು ಹಸಿ ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ, ಎರಡು ಜವಾರಿ ಟೊಮೆಟೊ ರೀ, ಎರಡು ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಬಂದ್ರೆ ನೋಡ್ರಿ, ಜೀರಿಗೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲಿನೊಳಗೆ ಕುಟ್ಟಾಕತ್ತೀನಿ ರೀ. ಇದು ಯಾವಾಗಲೂ ನಾವು ಉಪಯೋಗಿಸ್ತೀವಿ ರೀ. ಹಸಿಮೆಣ್ಸಿಗೆ ಜಜ್ಜೋದಕ್ಕಾಯ್ತು, ಖಾರ ಕುಟ್ಟೋದಕ್ಕಾಯ್ತು, ಕರೆಂಟ್ ಇಲ್ಲ ಅಂತಂದ್ರೆ ಶೇಂಗದ ಪುಡಿ ಇದ್ರೊಳಗೇ ಜಜ್ಕೊತೀವಿ ರೀ. ಉಳ್ಳಾಗಡ್ಡಿ ಖಾರ ಕುಟ್ತೀನಿ ನೋಡ್ರಿ ಇವತ್ತು. ನಮ್ಮ ಕಡೆ ಪಲ್ಯ ಇಲ್ಲ ಅಂತಂದ್ರೆ ಬಿಸಿ ರೊಟ್ಟಿ ಒಳಗೆ ಪಟಕ್ನೆ ಇದನ್ನು ಹಚ್ಕೊಂಡು ಉಂಡು ಮುಂದೆ ಹೊಲದಕ್ಕೆ ಹೋಗೋಂಥ ಜನ ನೋಡ್ರಿ. ರೊಟ್ಟಿ ಖಾರ ಇದ್ರೆ ಸಾಕ್ರಿ, ಹೊಲ್ದಾಗ ದುಡಿಯೋಂಥವ್ರಿಗೆ ಪಲ್ಯನೇ ಬೇಕು, ಅನ್ನ ಬೇಕು, ಸಾರು ಬೇಕು ಅಂತ ಏನಿಲ್ಲ ನೋಡ್ರಿ. ರೊಟ್ಟಿ ಉಳ್ಳಾಗಡ್ಡಿ ಖಾರ ಯಾವುದೋ ಒಂಥರ ಖಾರ ಇದ್ರೆ ಸಾಕ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಶೇಂಗದ ಕಾಳು ಹಾಕ್ಕೊತೀನಿ ರೀ. ಇದಕ್ಕೆ ಕರಿಬೇವು ಕೊತ್ತಂಬರಿ ಏನಾದರೂ ಹಾಕೋಬೋದು. ನನ್ನ ಹತ್ರ ಒಣಗಿದ ಕರಿಬೇವು ಐತಿ, ಈಗ ಹೋಗಿ ಹರ್ಕೊಂಬರೋದು ಆಗೋದಿಲ್ಲ ರೀ, ಸ್ವಲ್ಪ ಅರ್ಜೆಂಟ್ ಐತಿ. ಅರ್ಜೆಂಟ್ನೊಳಗೆ ಮಾಡ್ತೀನಿ ನೋಡ್ರಿ. ಇವಾಗ ಏನಿಲ್ಲ ರೀ, ಜೀರಿಗೆ ಉಪ್ಪು ಅರ್ದು ಬಿಡ್ಬೇಕ್ರಿ ಈ ಥರ ನೋಡ್ರಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ರೀ. ನಮ್ಮ ಕಡೆ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ. ಮಸಾಲೆ ಖಾರ ರೀ ಇದು. ಇಷ್ಟು ಸಾಕು ನೋಡ್ರಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಎರಡು ಟೊಮೊಟೊ, ಇದು ಹಸಿ ಉಳ್ಳಾಗಡ್ಡೆ ಅಲ್ರಿ, ಒಂದು 4-5 ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ ನಾನು ನೋಡಿರಿ. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಂಬರೋಣ. ಇದಕ್ಕೆ ಶೇಂಗದ ಪುಡಿ ಕಾಳು ಶೇಂಗಾ ಹುರಿದು ಖಾಲಿ ಆಗ್ಯಾವ್ರಿ. ನಿನ್ನ ಚಟ್ನಿಗೆ ಹಾಕಿಬಿಟ್ಟಿಯಲ್ಲ, ಪೌಡ್ರ್ ಐತೆ ನೋಡಿರಿ, ಪೌಡ್ರ್ ಹಾಕಿಟ್ಕೊಂಡಿದ್ದೀನಿ. ಇದು ಪೌಡ್ರ್ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಎಲ್ಲ ಅಷ್ಟು ತಿಕ್ಕಿ ಬಿಡ್ತೀನಿ ರೀ. ಇಷ್ಟು ಸಾಕ್ರಿ ಇದಕ್ಕೆ. ಇದು ಎಲ್ಲನೂ ಈ ಥರ ತಿಕ್ಕೊಂಬರಂತಾಡ್ರಿ. ಈಗ ನೋಡಿರಿ ಸ್ನೇಹಿತರೆ, ಎಲ್ಲ ಶೇಂಗದ ಪುಡಿ, ಜೀರಿಗೆ, ಉಪ್ಪು, ಖಾರ ಎಲ್ಲನೂ ತಿಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದ್ರೆ ನೋಡಿರಿ, ಟೊಮೆಟೊ ಹಾಕ್ತೀನಿ ನೋಡಿರಿ. ಇದನ್ನೆಲ್ಲ ಸಣ್ಣಗೆ ತಿಕ್ಕೊಂಬರ್ತೀನಿ ರೀ. ನೀವು ಕರಿಬೇವು ಕೊತ್ತಂಬರಿ ಹಾಕೋಬೋದು ರೀ, ಆದ್ರೆ ನಮಗೆ ಪಟ್ಟಕ್ಕೆ ಅಂಥೇಳಿ ಇದು ಇಷ್ಟೇ ಸಾಕು. ಇವಾಗ ಅವಸರ ಐತಿ. ಈಗ ತೋಟದಾಗ ಹೋದೆ, ಅಲ್ಲಿ ಏನಾದರೂ ಹರ್ಕೊಂಬರಕ್ಕೆ ಹೋದೆ ಅಂದ್ರೆ ಒಂದರಿಂದ ಒಂದು ನಾನು ತಡ ಆಗತ್ತೆ ರೀ ಅಲ್ಲಿ ನಿಂತೆ ಅಂತಂದ್ರೆ. ಅದಕ್ಕೆ ಈಗ ಅಲ್ಲಿ ಹೋಗೋದೇ ಬೇಡ ಅಂಥೇಳಿ ಇಷ್ಟ ಮಾಡಕತ್ತೀನಿ. ಇವಾಗ ನೋಡಿರಿ, ಇದು ಸಣ್ಣಗೆ ಹರ್ಕೊಂಬರ್ತೀನಿ, ಆಮೇಲೆ ಸಿಗ್ತೀನಿ. ಈಗ ನೋಡಿರಿ, ಇದು ಅಷ್ಟು ಎಲ್ಲ ನುಣ್ಣಗೆ ಈ ಥರ ಕುಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ರೀ, ಅದಕ್ಕೆ ಇದು ಉಳ್ಳಾಗಡ್ಡಿ ಖಾರ ಅನ್ನೋದು. ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಏನು ಜಜ್ಜಬಾರ್ದು, ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೆಗೆದು ಬಿಡೋದು. ಇಷ್ಟೇ ನೋಡಿರಿ ಖಾರ. ಲೈಟಾಗಿ ಇಷ್ಟು ಮಾಡ್ಕೊಂಡ್ಬಿಟ್ಟು ತೆಗೆದು ಬಿಡೋದು. ಮಸ್ತ್ ಆಗುತ್ತೆ ರೀ ಇದು ಖಾರ. ಹೊಲಕ್ಕೆ ಹೋಗ್ತೀರಲ್ರಿ, ಹೊಲಕ್ಕೆ ಹೋಗೋರಿಗೆ ಪಲ್ಯನೇ ಬೇಕಂತೇನಿಲ್ಲ ನೋಡಿರಿ. ಒಕ್ಕಲ್ತನ ಮಾಡ್ತಾರಲ್ರಿ, ಹೊಲ್ದಾಗ ಕೆಲಸ ಮಾಡುವಂಥವ್ರಿಗೆ ಬೆಳಗ್ಗೆನೇ ಬುತ್ತಿ ಕಟ್ಟಿ ಕಳಿಸ್ಬಿಡ್ಬೇಕು ಅವ್ರನ್ನ. ಅವ್ರ ಕೆಲಸ ಅಷ್ಟೊಂದು ಮಾಡೋದ್ರಿಂದ ನಮಗೆ ಇಲ್ಲಿ ಕುಂತ್ಕೊಂಡು ಊಟ ಮಾಡೋದಕ್ಕಾಗೋದ್ರಿ ಎಲ್ಲನೂ. ಹೀಗಾಗಿ ಪಲ್ಯನೇ ಬೇಕಂತಿಲ್ಲ ರೀ. ಬೆಳಗ್ಗೆ ಎದ್ದು ಕಟ್ಟಿ ರೊಟ್ಟಿ ಇದ್ರೂ ಪರವಾಗಿಲ್ಲ, ಹೊಲ್ದಾಗ ಕೆಲಸ ಮಾಡೋವಂಥವ್ರಿಗೆ ಇದೊಂದು ಖಾರ ಕೊಟ್ಟು ರೊಟ್ಟಿ 4 ರೊಟ್ಟಿ ಕೊಟ್ಟು ಕಳಿಸ್ಬಿಟ್ರೆ ಅವರು ಆರಾಮದಿಂದ ಕೆಲಸ ಮಾಡಿ ಊಟ ಮಾಡಿ ಮನೆಗೆ ಬರ್ತಾರೆ ನೋಡಿರಿ. ನಮ್ಮ ಕಡೆ ರೀ ಇದು ಸ್ಪೆಷಲ್ ಖಾರ. ನೀವು ಒಂದ್ಸಲ ಮಾಡಿರಿ, ಟ್ರೈ ಮಾಡಿರಿ, ಚಂದ ಇರುತ್ತೆ ರೀ. ಓಕೆ ಸ್ನೇಹಿತರೆ, ಈ ನಾ ಖಾರ ಕೊಟ್ಟಿರುವ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿರಿ. ಯಾರೂ ವಿಡಿಯೋ ಪೂರ್ತಿ ನೋಡ್ತಾ ಇಲ್ಲ, ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿರಿ ಅಂತ ಹೇಳ್ತಾ ಓಕೆ, ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ.
ಬಾಯ್.